ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ಫ್ಯೂಸ್ಡ್ ಕ್ವಶನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಫ್ಯೂಸ್ಡ್ ಕ್ವಶನ್ಸ್, ಕನ್ಫ್ಯೂಸ್ಡ್ ಕ್ವಶನ್ಸ್ ಇರ್ತವೆ. ಅದನ್ನು ನೀವು ನಿಮ್ಮ ಒಂದು ಅಪ್ಕಮಿಂಗ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ಯಾವುದು ಬೋತ್ ಇದರಲ್ಲಿ ಅಂದರೆ ಒಂದು ಸ್ಪೆಸಿಮೆನಲ್ಲಿ ಇನ್ನೊಂದು ಸ್ಪೆಸಿಮೆನ್ನು ಕನ್ಫ್ಯೂಸ್ ಇರುತ್ತೆ ನೋಡೋದಕ್ಕೆ. ಇಟ್ಸ್ ಲುಕಿಂಗ್ ಲೈಕ್ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಸೇಮ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಗಳನ್ನು ಒಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೇ ನೀವು ಸಪರೇಟಾಗಿ ಈಸಿಯಾಗಿ ಐಡೆಂಟಿಫೈ ಯಾವ ಥರ ಮಾಡಬೇಕಂತ ಇವತ್ತಿನ ಒಂದು ನಾವು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ನಮ್ಮದು ಗ್ರೀನ್ವಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್ಸಿಂದ ಈ ಒಂದು ವಿಡಿಯೋನ ನಾವು ಮಾಡ್ತಿದ್ದೀವಿ. ಇಲ್ಲಿ 2025 ಮತ್ತು 26 ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸು, ಇಷ್ಟು ಒಂದು ಸ್ಟೂಡೆಂಟ್ಸು ನಮ್ಮ ಒಂದು ಅಕಾಡೆಮಿಯಿಂದ ಸೆಲೆಕ್ಟ್ ಆಗಿರ್ತಾರೆ ಫ್ರೆಂಡ್ಸ್. ಈಗ ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮೋಸ್ಟ್ ಕನ್ಫ್ಯೂಸ್ಡ್ ಕ್ವಶನ್ಸ್ ಯಾವ ಥರ ಅಂತಂದರೆ, ಇಲ್ಲಿ ನೋಡಿ ಸ್ಪೆಸಿಮೆನ್ಸ್ಗಳು, ಈಗ 2 ಸ್ಪೆಸಿಮೆನ್ಸ್ಗಳು ನೋಡೋದಕ್ಕೆ ಸೇಮ್ ಇರ್ತದೆ. ಆ್ಯಂಡ್ ಕಮಿಂಗ್ ಟು ಯೂರಿಯಾ ಆ್ಯಂಡ್ ಸಾಗೋ ಅಂತಂದರೆ ಕನ್ನಡದಲ್ಲಿ ಸಾಬುದಾನಿ ಅಂತಾರೆ ಫ್ರೆಂಡ್ಸ್. ಏನಂತಾರೆ? ಸಾಬುದಾನಿ ಅಂತಾರೆ. ಸಾಗೋ ಅಂದರೆ ಇಲ್ಲಿ ನೋಡಿ ಇದು ಸಾಗೋ, ಇದೇನಾಗಿರ್ತದೆ ಅಂದರೆ ಇದು ಯೂರಿಯಾ ಆಗಿರ್ತದೆ ಫ್ರೆಂಡ್ಸ್. ಇದು ಯೂರಿಯಾ ಮತ್ತು ಸಾಗೋ. ನಿಮ್ಮ ಆಪ್ಷನಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಅಲ್ಲಿ ಏನಾಗಿರ್ತದೆ, ಆ ಕೆಳಗೆ ಆಪ್ಷನ್ನು 4 ಆಪ್ಷನ್ ಕೊಡ್ತಾರಲ್ಲ, ಆ 4 ಆಪ್ಷನಲ್ಲಿ ಈ ಒಂದು 2 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಆವಾಗ ನೀವೇನಾಗಿರುತ್ತೆ ಅಂದರೆ ಇವೆರಡು ನೋಡೋದಕ್ಕೆ ಎಕ್ಸ್ಟರ್ನಲ್ ಒಂದು ಸ್ಟ್ರಕ್ಚರು ಮತ್ತು ಕ್ಯಾರೆಕ್ಟರು ನೋಡೋದಕ್ಕೆ ಸೇಮ್ ಕಾಣುತ್ತೆ. ಆವಾಗ ನೀವೇನಾಗ್ತೀರಾ ಅಂತಂದರೆ ಫುಲ್ಲು ಕನ್ಫ್ಯೂಸ್ ಆಗ್ತೀರಾ. ಸೊ ಆವಾಗ ಕನ್ಫ್ಯೂಸ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಐಡೆಂಟಿಫೈ ಮಾಡೋದಕ್ಕೆ ಒಂದು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವಿವತ್ತಿನ ಒಂದು ಟಾಪಿಕಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೇ ಯಾವ ಥರ ಐಡೆಂಟಿಫೈ ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಸಾಗೋನ ನೋಡೋಣ ಫ್ರೆಂಡ್ಸ್. ಸಾಗೋ ನೋಡೋದಕ್ಕೆ ಯೂರಿಯಾ ಥರನೇ ಕಾಣುತ್ತೆ. ಬಟ್ ವೆನ್ ಕಮಿಂಗ್ ಟು ಎಕ್ಸ್ಟರ್ನಲ್ ಕ್ಯಾರೆಕ್ಟರ್, ಇಟ್ ಈಸ್ ಕಂಪೇರ್ಡ್ ಟು ಯೂರಿಯಾ, ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ರೌಂಡ್ ಬಿಗ್ ಸೈಜ್. ವೆನ್ ಕಂಪೇರ್ಡ್ ಟು ಯೂರಿಯಾ, ಇದು ಏನಾಗಿರ್ತದೆ ಅಂತಂದರೆ ಈ ಸಾಬುದಾನಿ ಸೀಡ್ಸು ಬಿಗ್ ಸೈಜಲ್ಲಿ ಇರ್ತದೆ. ಇಲ್ಲಿ ಏನಾಗಿರ್ತದೆ ಅಂದರೆ ಇದು ಯೂರಿಯಾ ಸೈಜ್ ಆಗಿರ್ತದೆ. ಇದು ಏನಾಗಿರ್ತದೆ, ಎರಡೂ ಸಹ ರೌಂಡ್ ವೈಟ್ ಬಾಲ್ ಸ್ಟ್ರಕ್ಚರ್ ಥರ ಇರ್ತದೆ ಫ್ರೆಂಡ್ಸ್. ಲೈಕ್ ಗ್ರ್ಯಾನ್ಯುಲರ್ ಶೇಪ್ ಇರ್ತದೆ. ಯಾವುದು? ಸಾಗೋ ಮತ್ತು ಇಲ್ಲಿ ಯೂರಿಯಾ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕ್ಲೀನಾಗಿ ಐಡೆಂಟಿಫೈ ಮಾಡೋದನ್ನು ಯಾವ ಥರ ಇದು ಮಾಡಬೇಕಂತಂದರೆ, ನಿಮಗೆ ನೋಡಿ ಈ ಗ್ರ್ಯಾನ್ಯುಲರ್ ಶೇಪಲ್ಲಿ ಇದು ಏನಾಗಿರುತ್ತೆ ಅಂದರೆ ಸಾಗೋ ಬಿಗ್ಗರ್ ಸೈಜ್ ಇರ್ತದೆ, ರೌಂಡ್ ವೈಟ್ ಬಾಲ್ ಸ್ಟ್ರಕ್ಚರ್ ಇರ್ತದೆ. ಇದು ಕೂಡ ಬಿಗ್ಗರ್ ಸೈಜ್ ಇರ್ತದೆ. ಸ್ಮಾಲ್ ಟಿನ್ನಿ ಗ್ರ್ಯಾನ್ಯುಲರ್ ಶೇಪ್ ಇರ್ತದೆ ಫ್ರೆಂಡ್ಸ್. ಯಾವುದು? ಯೂರಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ. ನಿಮಗೆ ಸಾಗೋ ಮತ್ತು ಈ ಯೂರಿಯಾ ಬೋತ್ ಎರಡರಲ್ಲಿ ಒಂದು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವೆರಡೂ ಸಹ ನೀವು ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ನಾವು ಒಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಡಿಸ್ಕಸ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಹಾಗೆ ಇನ್ನೊಂದು, ಈ ಸಾಗೋನ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಮೇನಾಗಿ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಇದು ಫುಡ್ ಪರ್ಪಸ್ ಯೂಸ್ ಮಾಡ್ತಾರೆ. ಮನುಷ್ಯರನ್ನ ಒಂದು ಗಂಜಿ ಮಾಡ್ಕೊಂಡು ತಿನ್ನೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸಾಗೋ ಅಂತಾರೆ. ಕನ್ನಡದಲ್ಲಿ ಏನಂತಾರೆ ಅಂತಂದರೆ ಇದಕ್ಕೆ ಸಾಬುದಾನಿ ಅಂತಾರೆ ಫ್ರೆಂಡ್ಸ್. ಸಾಬುದಾನಿ ಅಂತಾರೆ. ಕನ್ನಡದಲ್ಲಿ ಏನಂತಾರೆ? ಸಾಬುದಾನಿ ಅಂತಾರೆ. ಇಂಗ್ಲೀಷಲ್ಲಿ ಸಾಗೋ ಅಂತಾರೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇವರು ಮನುಷ್ಯರು ಏನಾಗಿರುತ್ತೆ ಅಂದರೆ ಇವು ಆ್ಯನಿಮಲ್ಸ್ಗಳನ್ನು ತಿನ್ನೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಈಗ ಎರಡನೇದಾಗಿ ನೋಡ್ತಾ ಹೋಗೋದಾದರೆ ಯೂರಿಯಾ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಇಟ್ ಈಸ್ ಒನ್ ಆಫ್ ದಿ ಮೇನ್ ಫರ್ಟಿಲೈಸರ್ ಫಾರ್ ದಿ ಫಾರ್ಮರ್ಸ್. ರೈತರಿಗೆ ಇದೊಂದು ಮೇನ್ ಫರ್ಟಿಲೈಸರ್, ಲ್ಯಾಂಡಿಗೆ ಹಾಕ್ತಕ್ಕಂಥ ಒಂದು ಫರ್ಟಿಲೈಸರ್, ರಸಗೊಬ್ಬರ ಅಂತಾರೆ. ಇದು ಏನಾಗಿರುತ್ತೆ ಅಂದರೆ ಕೆಮಿಕಲ್ ಬೇಸ್ಡ್. ಇದು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್. ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಲ್ಲ. ಇದು ಏನಾಗಿರ್ತದೆ ಅಂದರೆ ನೈಟ್ರೋಜನ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರ್ತದೆ ಫ್ರೆಂಡ್ಸ್. ನಿಮಗೆ ಸೋ ಮೆನಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೂ ಯೂರಿಯಾದಲ್ಲಿ ನೈಟ್ರೋಜನ್ ಕಂಟೆಂಟ್ ಎಷ್ಟಿರ್ತದೆ ಅಂತಲೂ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಯೂರಿಯಾದಲ್ಲಿ ನೈಟ್ರೋಜನ್ ಕಂಟೆಂಟ್
46% ಇರ್ತದೆ ಫ್ರೆಂಡ್ಸ್. ಏನಾಗಿರ್ತದೆ, ಯೂರಿಯಾದಲ್ಲಿ ನೈಟ್ರೋಜನ್ ಕಂಟೆಂಟ್ ಎಷ್ಟಾಗಿರ್ತದೆ ಅಂದರೆ 46% ಆಗಿರ್ತದೆ ಫ್ರೆಂಡ್ಸ್. ಇದನ್ನು ನೀವು ಸಹ ನೆನ್ಪಿಟ್ಕೋಬೇಕು, ಯಾಕೆಂದರೆ ಕೇಳ್ತಾರೆ ಒಂದೊಂದ್ಸರಿ ಯೂರಿಯಾದಲ್ಲಿ ನೈಟ್ರೋಜನ್ ಪರ್ಸೆಂಟೇಜ್ ಎಷ್ಟಿರ್ತದೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಏನಾಗಿರ್ತದೆ ಅಂದರೆ ಲ್ಯಾಂಡಿಗೆ ನಿಮಗೆ ಒಂದು ನೈಟ್ರೋಜನ್ ಕಂಟೆಂಟ್ನ ಒಂದು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಸಾಯಿಲ್ ಫರ್ಟಿಲಿಟಿನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋದು, ಕೆಮಿಕಲಿ ಸಾಯಿಲ್ ಫರ್ಟಿಲೈಸರ್ನ ಮತ್ತು ಕ್ರಾಪ್ ಗ್ರೋತ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನು ಲ್ಯಾಂಡಿಗೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಇದು ಲ್ಯಾಂಡಿಗೆ ಯೂಸ್ ಮಾಡ್ತಾರೆ. ಇದನ್ನು ಏನಂತಾರೆ ಅಂದರೆ ಯೂರಿಯಾ ಗೊಬ್ಬರ ಅಂತಾರೆ, ಯೂರಿಯಾ ರಸಗೊಬ್ಬರ ಅಂತಾರೆ ಫ್ರೆಂಡ್ಸ್, ಅಥವಾ ಇಂಗ್ಲೀಷಲ್ಲಿ ಯೂರಿಯಾ ಫರ್ಟಿಲೈಸರ್ ಅಂತ ಆಪ್ಷನಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಇದು ನೀವು ಈ ಎರಡು ಕಂಪ್ಲೀಟ್ ಎರಡಕ್ಕೂ ನಿಮಗೆ ಡಿಫ್ರೆನ್ಸು ಗೊತ್ತಾಯಿತು. ಒಂದು ಫಸ್ಟ್ನೇದು ಸಾಗೋ, ಸೆಕೆಂಡ್ ಒನ್ ಏನಾಗಿರ್ತಾರೆ ಯೂರಿಯಾ ಆಗಿರ್ತದೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಒನ್ ನೋಡೋಣ, ನೆಕ್ಸ್ಟ್ ಒನ್ ಯಾವ ಥರ ಇಂಪಾರ್ಟೆಂಟು ಅಂತ. ನೆಕ್ಸ್ಟ್ ಒನ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಇವೆರಡರಲ್ಲಿ ಒಂದು ಫಿಕ್ಸ್ ಇರ್ತದೆ ಫ್ರೆಂಡ್ಸ್, ಇವೆರಡರಲ್ಲಿ ಒಂದು ಫಿಕ್ಸ್ ಇರ್ತದೆ. ಹಳ್ಳಿಕರಾದರೂ ಇಟ್ಟಿರ್ತಾರೆ ಅಥವಾ ಕಿಲಾರಿ ಆದರೂ ಇಟ್ಟಿರ್ತಾರೆ, ಹಳ್ಳಿಕರಾದರೂ ಇಟ್ಟಿರ್ತಾರೆ ಅಥವಾ ಕಿಲಾರಿ ಆದರೂ ಇಟ್ಟಿರ್ತಾರೆ. ನಿಮಗೆ ಐಡೆಂಟಿಫಿಕೇಶನ್ ಟ್ರಿಕ್ಸ್ಗೆ ಇಲ್ಲಿ ಮೇನಾಗಿ ನೀವು ಯಾವ ಥರ ಪರ್ಫೆಕ್ಟ್ ಆಗಬೇಕಂದ್ರೆ, ಇಲ್ಲಿ ನೋಡಿ ಹಳ್ಳಿಕಾರು ಸಹ ಇದೊಂದು ಕ್ಯಾಟಲ್ ಬ್ರೀಡ್ ಆಗಿರ್ತದೆ, ಇದು ಸಹ ಕ್ಯಾಟಲ್ ಬ್ರೀಡ್ ಆಗಿರ್ತದೆ. ಎರಡೂ ಸಹ ನೋಡೋದಕ್ಕೆ ಸೇಮ್ ಸ್ಟ್ರಕ್ಚರ್ ಕಾಣ್ತದೆ ಫ್ರೆಂಡ್ಸ್. ಎರಡೂ ಸಹ ಏನಾಗಿರ್ತದೆ ಅಂದರೆ ಇದು ಸೇಮ್ ಸ್ಟ್ರಕ್ಚರ್ ಕಾಣ್ತದೆ. ಬಟ್ ಸ್ಮಾಲ್ ಡಿಫ್ರೆನ್ಸಿಂದ ನೀವು ಐಡೆಂಟಿಫೈ ಮಾಡಬೇಕು. ಏನಾಗಿರುತ್ತೆ ಅಂದರೆ ಸ್ಮಾಲ್ ಡಿಫ್ರೆನ್ಸಿಂದ ಐಡೆಂಟಿಫೈ ಮಾಡಬೇಕು. ಆ ಸ್ಮಾಲ್ ಡಿಫ್ರೆನ್ಸು ಮತ್ತು ಇಂಪಾರ್ಟೆಂಟ್ ಟ್ರಿಕ್ಸು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ಮೊದಲನೇದಾಗಿ ಹಳ್ಳಿಕಾರ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಮೊದಲನೇದಾಗಿ ಹಳ್ಳಿಕಾರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಳ್ಳಿಕಾರ್ ನೋಡಿ ಕಂಪ್ಲೀಟ್ಲಿ ವೈಟ್ ಕಲರ್ ಇರಲ್ಲ, ಇದು ಕಂಪ್ಲೀಟ್ಲಿ ಏನಾಗಿರಲ್ಲ, ವೈಟ್ ಕಲರ್ ಇರಲ್ಲ ಫ್ರೆಂಡ್ಸ್. ಡಾರ್ಕ್ ಗ್ರೇಯಿಶ್ ಕಲರ್ ಮಿಕ್ಸ್ ಇರ್ತದೆ. ವೈಟ್ ಕಲರಲ್ಲಿ ಏನಾಗಿರುತ್ತೆ ಅಂದರೆ ಡಾರ್ಕ್ ಗ್ರೇಯಿಶ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕಂಪ್ಲೀಟ್ ವೈಟ್ ಸೈನಿಂಗ್ ಇರಲ್ಲ, ಕಂಪ್ಲೀಟ್ ವೈಟ್ ಸೈನಿಂಗ್ ಇರಲ್ಲ, ಕಂಪ್ಲೀಟ್ ಡಾರ್ಕ್ ಇರಲ್ಲ, ಸ್ವಲ್ಪ ಡಾರ್ಕ್ ಗ್ರೇಯಿಶ್ ಕಲರ್ ಇದರಲ್ಲಿ ಏನಾಗಿರ್ತದೆ ಕಲರು ಮಿಕ್ಸ್ ಆಗಿರ್ತದೆ ಫ್ರೆಂಡ್ಸ್. ನೋಡಿ ಡಾರ್ಕ್ ಗ್ರೇಯಿಶ್ ಕಲರ್. ಇಲ್ಲಿ ನೋಡಿ ಈ ಬಾಡಿ, ಈ ತೈ ರೀಜನ್ ಇದೆಯಲ್ಲ, ಈ ತೈ ರೀಜನ್ ಕಂಪ್ಲೀಟ್ಲಿ ಹೆಂಗಾಗಿರುತ್ತೆ ಅಂದರೆ ಸ್ವಲ್ಪ ಡಾರ್ಕ್ ಮಿಕ್ಸು ಗ್ರೇಯಿಶ್ ಕಲರ್ ಇರ್ತದೆ. ನೋಡಿ ಡಾರ್ಕ್ ಮಿಕ್ಸು ಗ್ರೇಯಿಶ್ ಕಲರ್ ಇರ್ತದೆ. ಮತ್ತು ನಿಮಗೆ ಈ ನೆಕ್ ರೀಜಿಯನಲ್ಲೂ ಸಹ ನೋಡ್ಬೋದು, ನೀವು ನೆಕ್ ರೀಜಿಯನಲ್ಲೂ ನೋಡ್ಬೋದು, ಇಲ್ಲಿ ಏನಾಗಿರುತ್ತೆ ಅಂದರೆ ಸ್ವಲ್ಪ ಗ್ರೇಯಿಶ್ ಕಲರ್ ಕೂಡ ಇದರಲ್ಲಿ ಇರ್ತದೆ. ಇನ್ನೊಂದು ಕಂಪೇರ್ ಟು ಕಿಲಾರಿ, ಇದು ವೆಲ್ ಡೆವಲಪ್ಡ್ ಮಜಲ್ಸ್ ಇಲ್ಲ ಫ್ರೆಂಡ್ಸ್. ಇದು ಬಾಡಿಗೆ ವೆಲ್ ಡೆವಲಪ್ಡ್ ಮಜಲ್ಸ್ ಇಲ್ಲ, ಸಾದಾ ಸಿಂಪಲ್ ಒಂದು ಕ್ಯಾಟಲ್ ಬ್ರೀಡ್ ಥರ ಕಾಣುತ್ತೆ. ಇದು ಯಾವ ಥರ ಕಾಣುತ್ತೆ, ಸಿಂಪಲ್ ಕ್ಯಾಟಲ್ ಬ್ರೀಡ್ ಥರ ಕಾಣುತ್ತೆ. ಮತ್ತು ಕಿಲಾರಿಗೂ ಇದಕ್ಕೂ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಇನ್ನೊಂದು ಟ್ರಿಕ್ಸ್ ಇದೆ ನೋಡಿ. ಈ ಕಿಲಾರಿಗೆ ನೋಡಿ ಹಂಪ್ ರೀಜಿಯನ್ ಇದೆಯಲ್ಲ, ಈ ಹಂಪಿ ಇಣಿ ಅಂತಾರೆ ಕನ್ನಡದಲ್ಲಿ, ಇಣಿ ಅಥವಾ ಏಣಿ ಅಂತಾರೆ. ಆ ಇಣಿ ಏನಾಗಿರ್ತದೆ ಅಂದರೆ ಇದು ಬಿಗ್ಗರ್ ಸೈಜಲ್ಲಿ ಇರ್ತದೆ. ಇದು ಹಳ್ಳಿಕಾರ್ದು ಏನಾಗಿರ್ತದೆ ಹಂಪ್ ರೀಜಿಯನ್ನು ಸ್ಮಾಲ್ ಸೈಜಲ್ಲಿ ಬಂದಿರ್ತದೆ ಫ್ರೆಂಡ್ಸ್. ಲಿಟಲ್ ಬಿಟ್ ಗ್ರೋತ್ ಆಗಿರ್ತದೆ, ಅಷ್ಟೇ ಸ್ವಲ್ಪ ಗ್ರೋತ್ ಆಗಿರ್ತದೆ. ಬಟ್ ವೆನ್ ಕಮ್ಮಿಂಗ್ ಟು ಕಿಲಾರಿ, ಇದು ಏನಾಗಿರುತ್ತೆ ಅಂದರೆ ಇದು ಸ್ವಲ್ಪ ವೆಲ್ ಡೆವಲಪ್ಡ್ ಏನಾಗಿರುತ್ತೆ ಅಂದರೆ ಇಲ್ಲಿ ಹಂಪ್ ಇರ್ತದೆ ಫ್ರೆಂಡ್ಸ್, ವೆಲ್ ಡೆವಲಪ್ಡ್ ಹಂಪ್ ಇರ್ತದೆ. ನಿಮಗೆ ಜೂಮ್ ಕ್ಲಿಯರ್ ಆಗಿ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಇದು ನೋಡಿ, ಇದು ಯಾವುದೇ ಥರ ಏನಾಗಿರುತ್ತೆ ಅಂದರೆ ವೆಲ್ ಡೆವಲಪ್ಡ್ ಹಂಪ್ ಇರಲ್ಲ ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರ ವೆಲ್ ಡೆವಲಪ್ಡ್ ಹಂಪ್ ಇರಲ್ಲ, ಸ್ಮಾಲ್ ಸೇಪ್ ಹಂಪ್ ಇರ್ತದೆ, ಇಟ್ಟು ಸ್ಮಾಲ್ ಸೇಪ್ ಹಂಪ್ ಇರ್ತದೆ. ಬಟ್ ಕಿಲಾರಿಗೆ ಸ್ವಲ್ಪ ಬಿಗ್ಗರ್ ಸೈಜ್ ಹಂಪ್ ಇರ್ತದೆ ಫ್ರೆಂಡ್ಸ್. ಅದೇ ಥರ ನಿಮಗೆ ಇನ್ನೊಂದು ಮೇನ್ ಟ್ರಿಕ್ಸು, ಹಳ್ಳಿಕಾರಿಗೆ ಇನ್ನೊಂದು ಮೇನ್ ಟ್ರಿಕ್ಸ್ ನೀವು ಯಾವ ಥರ ಐಡೆಂಟಿಫೈ ಮಾಡ್ಬೇಕಂತಂದರೆ, ಇಲ್ಲಿ ನೋಡಿ ಈ ಕೋಡ್ ಸ್ಟ್ರಕ್ಚರ್ ನೋಡ್ಬೇಕು ನೀವು ಕ್ಲಿಯರಾಗಿ. ಕೋಡ್ ಸ್ಟ್ರಕ್ಚರು ವಿ ಸೇಪ್ ಅಪೋಸಿಟ್ ಸೈಡ್ ಹಿಂಗೆ ಬಂದಿರ್ತವೆ ಫ್ರೆಂಡ್ಸ್, ಕಂಪ್ಲೀಟ್ ವಿ ಸೇಪು ಹಿಂಗೆ ಅಪೋಸಿಟ್ ಸೈಡ್ ಒಂದಕ್ಕೊಂದು ಈ ಥರ ಫುಲ್ ಮಾಡಿದವ್ರ ಥರ ಇರ್ತವೆ ಫ್ರೆಂಡ್ಸ್. ಈ ಥರ ಈ ಕಡೆ ಈ ಕೋಡು, ಈ ಕಡೆ ಕೋಡು ಫುಲ್ ಮಾಡಿದವ್ರ ಥರ ಇರ್ತದೆ ಫ್ರೆಂಡ್ಸ್. ಫುಲ್ ಮಾಡಿದವ್ರ ಥರ ಏನಾಗಿರುತ್ತೆ ಅಂದರೆ ಹಳ್ಳಿಕಾರ್ದು ಇರ್ತದೆ. ಇಷ್ಟು ಈ ಹಳ್ಳಿಕಾರ್ದು ಐಡೆಂಟಿಫಿಕೇಷನ್ ಟ್ರಿಕ್ಸ್ ಇಂಪಾರ್ಟೆಂಟು. ಪ್ರೀವಿಯಸ್ ಇಯರ್ ಸೋ ಮೆನಿ ಒಂದು ಸೆಂಟರ್ಸಲ್ಲಿ ಈ ಹಳ್ಳಿಕಾರನ್ನ ಕೇಳಿದ್ದಾರೆ ಫ್ರೆಂಡ್ಸ್, ಹಳ್ಳಿಕಾರನ್ನ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೆ ನಿಮಗೆ ಈಸಿಯಾಗಿ ನಾವು ನಿಮಗೆ ಯಾವ ಥರ ಐಡೆಂಟಿಫೈ ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಿದ್ದೀವಿ ಫ್ರೆಂಡ್ಸ್. ಈಗ ಸೆಕೆಂಡ್ ಒನ್ ಬಂದ್ಬಿಟ್ಟು ಕಿಲಾರಿನ ಯಾವ ಥರ ಐಡೆಂಟಿಫೈ ಮಾಡಬೇಕು, ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಕಿಲಾರಿನ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂದರೆ ಕಂಪ್ಲೀಟ್ಲಿ ವೈಟ್ ಕಲರ್ ಇರ್ತದೆ ಫ್ರೆಂಡ್ಸ್. ಇದು ಕಂಪ್ಲೀಟ್ಲಿ ಯಾವ ಥರ ಇರುತ್ತೆ ಅಂದರೆ ಬಾಡಿ ವೈಟ್ ಕಲರ್ ಸೈನಿಂಗ್ ಇರ್ತದೆ. ಏನಾಗಿರುತ್ತೆ ಅಂದರೆ ವೈಟ್ ಕಲರ್ ಸೈನಿಂಗ್ ಇರ್ತದೆ. ಹಾಗೆ ನಿಮಗೆ ವೆರಿ ವೆಲ್ ಆ್ಯಕ್ಟಿವ್ ಬ್ರೀಡ್ ಫ್ರೆಂಡ್ಸ್. ಈ ಬ್ರೀಡ್ನ ನೋಡ್ತಾ ಹೋಗೋದಾದರೆ ನೀವು ವೆರಿ ವೆಲ್
ಆ್ಯಕ್ಟಿವ್ ಬ್ರೀಡ್ ಕಂಪ್ಲೀಟ್ಲಿ ಹೆಂಗಂದ್ರೆ ಒಂದು ಹರ್ಷೋದ್ಧಾರಕ ಪ್ರಾಣಿ ಅಂತ ನೋಡಿ, ಹರ್ಷೋದ್ಧಾರಕ ಪ್ರಾಣಿ ಆ ಥರ ಕಾಣುತ್ತೆ ಫ್ರೆಂಡ್ಸ್. ಇದು ನೋಡಿ, ಈ ಮುಖ ನೋಡಿ, ಇದು ಸಪ್ಪೆ ಆಗೋದವ್ರ ಥರ ಕಾಣುತ್ತೆ. ಇದ್ರ ಮುಖ ಸಪ್ಪೆ ಆದವ್ರ ಥರ ಕಾಣುತ್ತೆ, ಬಟ್ ಇದು ಆ್ಯಕ್ಟಿವ್ ಬ್ರೀಡ್ ಥರ ಕಾಣುತ್ತೆ. ವೆರಿ ವೆಲ್ ಆ್ಯಕ್ಟಿವ್ ಬ್ರೀಡ್ ಥರ ಕಾಣುತ್ತೆ ಫ್ರೆಂಡ್ಸ್. ಬಾಡಿ ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಕಿಲಾರಿ ಸೈನಿಂಗ್ ಇರ್ತದೆ, ವೆರಿ ವೆಲ್ ಸೈನಿಂಗ್ ಇರ್ತದೆ, ಕಂಪ್ಲೀಟ್ ವೈಟ್ ಕಲರ್ ಸೈನಿಂಗ್ ಇರ್ತದೆ. ಇನ್ನೊಂದು ಟ್ರಿಕ್ಸ್ ಯಾವ ಥರ ಐಡೆಂಟಿಫಿಕೇಶನ್ ಅಂತಂದರೆ, ಈ ಕಿಲಾರಿ ನೋಡಿ ವೆಲ್ ಡೆವಲಪ್ಡ್ ಮಜಲ್ಸ್ ಇರ್ತದೆ ನೋಡಿ ಬಾಡಿಯಲ್ಲಿ. ನೋಡಿ ಇಲ್ಲಿ ನೋಡಿ, ಈ ಥೈ ರೀಜನ್ ನೋಡಿ, ಈ ಲೆಗ್ ಪಾರ್ಟ್ ನೋಡಿ, ಈ ನೀ ಪಾರ್ಟ್ ನೋಡಿ ಹೆಂಗಿರ್ತದೆ ಈ ಬಾಡಿ ಸ್ಟಮಕ್ ಹತ್ರ ನೋಡಿ ಹೆಂಗಾಗಿರ್ತದೆ, ವೆಲ್ ಡೆವಲಪ್ಡ್ ಏನಾಗಿರ್ತದೆ ಅಂದರೆ ಮಜಲ್ಸ್ ಇರ್ತದೆ ಫ್ರೆಂಡ್ಸ್. ಕಂಪ್ಲೀಟ್ಲಿ ವೆಲ್ ಡೆವಲಪ್ಡ್ ಮಜಲ್ಸ್ ಇರ್ತದೆ. ಸೊ ಆರಾಮಾಗಿ ನೀವು ಐಡೆಂಟಿಫಿಕೇಶನ್ ಮಾಡ್ಬೋದು. ಇನ್ನೊಂದು ಟ್ರಿಕ್ಸ್ ಯಾವ ಥರ ಅಂದರೆ, ನಿಮಗೆ ಇಲ್ಲಿ ಕೋಡ್ ಸ್ಟ್ರಕ್ಚರ್ ನೋಡ್ಬೋದು ನೀವು. ಕೋಡ್ ಸ್ಟ್ರಕ್ಚರ್ ನೋಡಿ, ಈ ಹಳ್ಳಿಕರಿಗೆ ವಿ ಸೇಪು ಸ್ವಲ್ಪ ಓರೆ ಆಗಿರ್ತದೆ. ಇಟ್ ಈಸ್ ಕಂಪ್ಲೀಟ್ಲಿ ಹೆಂಗಾಗಿರುತ್ತೆ, ಇದು ಸ್ವಲ್ಪ ಬಾಡಿ ಕಡೆ ಓರೆಯಾಗಿ, ಈ ಥರ ಓರೆಯಾಗಿ ಬಾಡಿ ಕಡೆ ಅಂದರೆ 45 ಡಿಗ್ರಿ ಆ್ಯಂಗಲಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ 45 ಡಿಗ್ರಿ ಆ್ಯಂಗಲಲ್ಲಿ ಏನಾಗಿರ್ತದೆ ಅಂದರೆ ಈ ಥರ ಸ್ವಲ್ಪ ಓರೆ ಆಗಿರ್ತದೆ ಫ್ರೆಂಡ್ಸ್. ಬಟ್ ಇದೇನಾಗಿರ್ತದೆ, ಇದು ಕಂಪ್ಲೀಟ್ಲಿ ಮಿನಿಮಮ್ ಮೋರ್ ದೆನ್ 70 ಡಿಗ್ರಿ ಓರೆ ಆಗಿರ್ತದೆ. ಇದು 45 ಡಿಗ್ರಿ ಪರ್ಸೆಂಟೇಜ್ ಹೆಂಗಿರ್ತದೆ, ಇದು ಓರೆ ಆಗಿರ್ತದೆ ಫ್ರೆಂಡ್ಸ್. ಇದು ಎಷ್ಟು ಇಂಪಾರ್ಟೆಂಟು ನಿಮಗೆ ಇಲ್ಲಿ ಐಡೆಂಟಿಫಿಕೇಷನ್ ಟ್ರಿಕ್ಸ್, ಓಕೆನಾ. ಮತ್ತು ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನೀವು ಕಿಲಾರಿನ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೆ. ಈಗ ನೆಕ್ಸ್ಟ್ ಸ್ಲೈಡ್ಸ್ಗೆ ಹೋಗೋಣ ಫ್ರೆಂಡ್ಸ್, ಅಂದರೆ ನೆಕ್ಸ್ಟ್ ಸ್ಲೈಡ್ಸ್ಗೆ ಹೋಗೋಣ ಈಗ, ಓಕೆನಾ. ಸೀಪ್ ಗೋಟ್, ಸೀಪ್ ಅಥವಾ ಗೋಟ್ ಮ್ಯಾನ್ಯೂವರ್, ಸೀಪ್ ಅಥವಾ ಗೋಟ್ ಮ್ಯಾನ್ಯೂವರ್ ಅಥವಾ ಕನ್ನಡದಲ್ಲಿ ಏನಿರ್ತಾನೆ ಆಡು ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಂತಾರೆ. ಕನ್ನಡದಲ್ಲಿ ಏನಂತಾರೆ, ಆಡು ಗೊಬ್ಬರ ಅಥವಾ ಕುರಿ ಗೊಬ್ಬರ, ಆಡು ಗೊಬ್ಬರ ಅಥವಾ ಕುರಿ ಗೊಬ್ಬರ ಅಂತಾರೆ. ಮೇನಾಗಿ ನಿಮಗೆ ಆಡು ಗೊಬ್ಬರ ಅಥವಾ ಏನಂತಾರೆ, ಕುರಿ ಗೊಬ್ಬರ ಅಂತ ಅಂತಾರೆ. ಈಗ ಎರಡನೇದು ಏನಾಗಿರ್ತದೆ ಅಂತಂದರೆ ನಿಮಗೆ ರ್ಯಾಬಿಟ್ ಮ್ಯಾನ್ಯೂವರ್ ಏನಾಗಿರುತ್ತೆ ಅಂದರೆ, ಇದು ಏನಾಗಿರುತ್ತೆ ಅಂದರೆ ಇದು ರ್ಯಾಬಿಟ್ ಮ್ಯಾನ್ಯೂವರ್ ಅಂತಾರೆ ಫ್ರೆಂಡ್ಸ್. ಇದು ರ್ಯಾಬಿಟ್ ಮ್ಯಾನ್ಯೂವರ್. ಎರಡೂ ಡಿಫ್ರೆನ್ಸ್ ಯಾವ ಥರ, ಎರಡನ್ನೂ ನೀವು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎರಡೂ ನೋಡೋದಕ್ಕೆ ಸೇಮಾಗಿ ಕಾಣುತ್ತೆ, ಬಟ್ ಎರಡನ್ನ ಒಂದು ಕೆಲವೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಆ ಇಂಪಾರ್ಟೆಂಟ್ ಟ್ರಿಕ್ಸ್ನ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ರ್ಯಾಬಿಟ್ ಮ್ಯಾನ್ಯೂವರ್ನ ಸಿಪ್ ಮ್ಯಾನ್ಯೂವರ್ನ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಯಾವ ಥರ ಅಗ್ರಿ ಪ್ರಾಕ್ಟಿಕಲಲ್ಲಿ ನೀವು ಐಡೆಂಟಿಫೈ ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳೋಣ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ, ಫಸ್ಟು ನಿಮಗೆ ಈ ಸಿಪ್ ಮ್ಯಾನ್ಯೂವರ್ ನೋಡೋಣ ಫ್ರೆಂಡ್ಸ್. ಈ ಸಿಪ್ ಮ್ಯಾನ್ಯೂವರ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಇಟ್ ಈಸ್ ಸಿಲಿಂಡ್ರಿಕಲ್ ಸೇಪ್. ಏನಾಗಿರುತ್ತೆ ಅಂದರೆ ಈ ಥರ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ ಫ್ರೆಂಡ್ಸ್, ಈ ಥರ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ. ಸಿಲಿಂಡ್ರಿಕಲ್ ಸೇಪು ಮತ್ತು ಈ ಎಡ್ಜಿಗೆ ಏನಾಗಿರುತ್ತೆ ಅಂದರೆ ಶಾರ್ಪ್ ಎಡ್ಜ್ ಈ ಥರ ಬಂದಿರುತ್ತದೆ ಫ್ರೆಂಡ್ಸ್. ಈ ಥರ ಶಾರ್ಪ್ ಎಡ್ಜ್ ಬಂದಿರುತ್ತದೆ, ಕಂಪ್ಲೀಟ್ಲಿ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ. ಮತ್ತು ಇನ್ನೊಂದು ಏನಾಗಿರ್ತದೆ, ಕಂಪ್ಲೀಟ್ ಇದು ಏನಾಗಿರ್ತದೆ ಅಂದರೆ ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಇರ್ತದೆ, ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಇರ್ತದೆ ಫ್ರೆಂಡ್ಸ್. ಯಾವುದು, ಸಿಪ್ ಮ್ಯಾನ್ಯೂವರು ಅಥವಾ ಗೋಟ್ ಮ್ಯಾನ್ಯೂವರು ಫ್ರೆಂಡ್ಸ್. ಸಿಪ್ ಮ್ಯಾನ್ಯೂವರು ಅಥವಾ ಗೋಟ್ ಮ್ಯಾನ್ಯೂವರು ಕಂಪ್ಲೀಟ್ಲಿ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ. ಈ ಶಾರ್ಪ್ ಎಡ್ಜಿಗೆ ಈ ಎಡ್ಜಿಗೆ ಏನಾಗಿಬಿಡುತ್ತೆ ಅಂದರೆ ಈ ಥರ ಶಾರ್ಪಾಗಿ ಏನಾಗುತ್ತೆ, ಒಂದು ಸ್ಟ್ರಕ್ಚರು ಫಾರ್ಮೇಷನ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನೋಡಿ. ಇದು ನೋಡಿ, ಇದು ಕಂಪ್ಲೀಟ್ಲಿ ಹೆಂಗಾಗಿತ್ತು ಅಂದರೆ ಈ ಥರ ಸಿಲಿಂಡ್ರಿಕಲ್ ಸೇಪ್ ಇದೆ. ಇಲ್ಲಿ ನೋಡಿ, ಈ ಎಡ್ಜ್ ಹೆಂಗಾಗಿದೆ ಅಂದರೆ ಇದು ಶಾರ್ಪ್ ಎಡ್ಜು ಬಂದಿದೆ ನೋಡಿ. ಇಲ್ಲೂ ಸಹ ಕಾಣುತ್ತೆ ನೋಡಿ, ಇಲ್ಲೂ ಶಾರ್ಪ್ ಎಡ್ಜು ಈ ಥರ ಬಂದಿದೆ ಫ್ರೆಂಡ್ಸ್. ಇಲ್ಲೂ ಸಹ ಕಾಣುತ್ತೆ ನೋಡಿ ನಿಮಗೆ ಕ್ಲಿಯರಾಗಿ ಶಾರ್ಪ್ ಎಡ್ಜ್ ಯಾವ ಥರ ಕಾಣುತ್ತೆ ಅಂತ. ಈ ಥರ ಶಾರ್ಪ್ ಎಡ್ಜು ಎಟ್ ದ ಎಂಡ್, ಸಿಲಿಂಡ್ರಿಕಲ್ ಸೇಪ್ ಎಂಡ್, ಇಲ್ಲಿ ಎಂಡ್ ಪಾರ್ಟಿಗೆ ಏನಾಗಿರ್ತದೆ ಈ ಥರ ಸ್ವಲ್ಪ ಶಾರ್ಪ್ ಎಡ್ಜು ಬಂದಿರುತ್ತದೆ. ಮತ್ತು ಸಿಲಿಂಡ್ರಿಕಲ್ ಸೇಪ್ ಈ ಥರ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ ಫ್ರೆಂಡ್ಸ್. ಈ ಥರ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ. ಹಾಗೆ ಕಲರು ಸಹ ಏನಾಗಿರುತ್ತೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಇರ್ತದೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ, ಈಗ ಸೆಕೆಂಡ್ ಒನ್ ಏನು ಮಾಡಬೇಕಾಗತ್ತೆ ಅಂದರೆ, ನೀವು ರ್ಯಾಬಿಟ್ ಮ್ಯಾನ್ಯೂರ್ಗೆ ಹೋದರೆ ರ್ಯಾಬಿಟ್ ಮ್ಯಾನ್ಯೂರ್ನ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬೇಕು. ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೋದು, ಇಟ್ ಈಸ್ ಕಂಪ್ಲೀಟ್ಲಿ ಯಾವ ಥರ ಸ್ಟ್ರಕ್ಚರ್ ಇದೆ, ರೌಂಡ್ ಸೇಪ್ ಇರ್ತದೆ, ರೌಂಡ್ ಬಾಲ್ ಲೈಕ್ ಸ್ಟ್ರಕ್ಚರ್ ಇರ್ತದೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ರೌಂಡ್ ಬಾಲ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಬಟ್ ಈ ಸಿಪ್ ಮ್ಯಾನ್ಯೂವರ್ ಏನಾಗಿರುತ್ತೆ ಅಂದರೆ ಈ ಥರ ಸಿಲಿಂಡ್ರಿಕಲ್ ಸೇಪ್ ಇರ್ತದೆ. ಬಟ್ ಈ ರ್ಯಾಬಿಟ್ ಮ್ಯಾನ್ಯೂವರ್ ಏನಾಗಿರುತ್ತೆ ಅಂದರೆ ಈ ಥರ ರೌಂಡ್ ಕಂಪ್ಲೀಟ್ ಬಾಲ್ ಲೈಕ್ ಸ್ಟ್ರಕ್ಚರ್ ಈ ಥರ ಆಗಿರ್ತದೆ. ರ್ಯಾಬಿಟ್ ಮ್ಯಾನ್ಯೂವರ್ ನೋಡೋದಕ್ಕೆ ನೋಡಿ ಎಕ್ಸ್ಟರ್ನಲಿ ಯಾವ ಥರ ಕಾಣುತ್ತೆ, ಸ್ವಲ್ಪ ಮೇಲ್ಗಡೆ ವೈಟಿಶ್ ಅಥವಾ ಗ್ರೇಯಿಶ್ ಕಲರ್ ಏನಾಗಿರುತ್ತೆ, ಆ ಸರೌಂಡಿಂಗ್ ಮೇಲ್ಗಡೆ ಪಾರ್ಟ್ ಕವರ್ ಆಗಿರೋ ಥರ ಕಾಣುತ್ತೆ ಫ್ರೆಂಡ್ಸ್. ಮೇಲ್ಗಡೆದು ಸರೌಂಡಿಂಗ್ ಒಂದು ವೈಟಿಶ್ ಅಥವಾ ಗ್ರೇಯಿಶ್ ಕವರ್ ಆಗಿರೋ ಥರ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಇದ್ಯಾವುದು
ರ್ಯಾಬಿಟ್ ಮ್ಯಾನ್ಯೂವರ್ ಅಥವಾ ಏನಾಗಿರುತ್ತೆ ಅಂದರೆ ಮೊಲ ಗೊಬ್ಬರ ಅಂತಾರೆ. ಕನ್ನಡದಲ್ಲಿ ಏನಂತಾರೆ? ಮೊಲ ಗೊಬ್ಬರ. ಮೊಲ ಮೊಲ ಗೊಬ್ಬರ ಅಂತಾರೆ ಫ್ರೆಂಡ್ಸ್. ಇದಿಷ್ಟು ಈ ಎರಡು ಸ್ಪೆಸಿಮೆನ್ದು ನೀವು ಈಸಿಯಾಗಿ ಐಡೆಂಟಿಫಿಕೇಶನ್ನ ಮಾಡ್ಬೋದು. ಈಸಿಯಾಗಿ ಒಂದು ಡಿಫ್ರೆನ್ಷಿಯೇಟ್ ಮಾಡಿ ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವುದು? ಫಸ್ಟ್ನೇದು ಸಿಪ್ ಮ್ಯಾನ್ಯೂವರ್ ಅಥವಾ ಗೋಟ್ ಮ್ಯಾನ್ಯೂವರು, ಸೆಕೆಂಡ್ನೇದು ರ್ಯಾಬಿಟ್ ಮ್ಯಾನ್ಯೂವರು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿಯೂ ಸಹ ನಿಮಗೆ ಕನ್ಫ್ಯೂಸ್ ಕ್ವಶನ್ ಇದೆ ನೋಡಿ. ಪೊಂಗೇಮಿಯಾ ಕೇಕ್ ಅಥವಾ ನೀಮ್ ಕೇಕ್, ಪೊಂಗೇಮಿಯಾ ಕೇಕ್ ಅಥವಾ ನೀಮ್ ಕೇಕ್ ಎರಡೂ ಕೇಳಿದ್ದಾರೆ ಫ್ರೆಂಡ್ಸ್, ಎರಡೂ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಅದೇ ಥರ ಕನ್ಫ್ಯೂಸ್ ಆಗಬಾರ್ದು. ಎರಡರಲ್ಲಿ ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕು ಈಸಿಯಾಗಿ ನಿಮಗೆ ಐಡೆಂಟಿಫೈ ಮಾಡಿಕೊಡ್ತೀವಿ. ಪೊಂಗೇಮಿಯಾ ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕು ಮತ್ತು ನಿಮ್ ಕೇಕ್ನ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತೇಳಿ. ನೀವು ನೋಡಿ ಇಲ್ಲಿ ಪೊಂಗೇಮಿಯಾ ಕೇಕ್ನ ನೋಡ್ತಾ ಹೋಗೋದಾದರೆ, ಪೊಂಗೇಮಿಯಾ ಕೇಕಲ್ಲಿ ಈ ಪೊಂಗೆ ಸೀಡ್ಸ್ ಡಸ್ಟ್ ಇರ್ತದಲ್ಲ, ಆ ಡಸ್ಟ್ ಮಿಕ್ಸ್ ಇರ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಯರಾಗಿ ಏನಕ್ಕಾಗಿರ್ತದೆ ಅಂದರೆ ಡಸ್ಟ್ ಮಿಕ್ಸ್ ಇರ್ತದೆ ನೋಡಿ. ಮತ್ತು ಆ ಸೀಡ್ಸ್ದು ಒಂದು ಸ್ಮಾಲ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂದರೆ ಇದರಲ್ಲಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ನಿಮಗೆ ಕ್ಲಿಯರಾಗಿ ಜೂಮಲ್ಲಿ ಹಾಕಿ ತೋರಿಸ್ತೀವಿ ನಾವು. ನೋಡಿ ಈ ಥರ ಏನಾಗಿರುತ್ತೆ ಅಂದರೆ ಆ ಸೀಡ್ಸ್ದು ಮೇಲ್ಗಡೆ ಇರ್ತಕ್ಕಂಥ ಸೀಡ್ ಕೋಟ್ ಆಗಲಿ ಅದಾಗಲಿ ಈ ಥರ ಮಿಕ್ಸ್ಚರು ಈ ಪೊಂಗೇಮಿಯಾ ಇದರಲ್ಲಿ ಮಿಕ್ಸ್ ಆಗಿರ್ತದೆ ಫ್ರೆಂಡ್ಸ್ ಈ ಥರ. ಮತ್ತು ಕಲರ್ ಡಿಫ್ರೆನ್ಸ್ ನೋಡಿ, ಕಲರ್ ಡಿಫ್ರೆನ್ಸ್ ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೇಕಂತಂದರೆ ಇಲ್ಲಿ ನೋಡಿ ನಿಮಗೆ ಇದು ನೋಡಿ ಕಂಪ್ಲೀಟ್ ಹೆಂಗಾಗಿರ್ತದೆ, ಇದು ಡಾರ್ಕ್ ಬ್ರೌನ್ ಕಲರ್ ಆಗಿರ್ತದೆ. ಮೇಲ್ಗಡೆ ಕೋಟಿಂಗು ಏನಾಗಿರುತ್ತೆ ಅಂದರೆ ಯಾವುದೇ ಥರ ಸ್ಮೂತ್ ಸರ್ಫೇಸ್ ಇರ್ತದೆ ಫ್ರೆಂಡ್ಸ್. ಯಾವುದೇ ಥರ ಏನಾಗಿರುತ್ತೆ ಅಂದರೆ ಸ್ಮೂತ್ ಸರ್ಫೇಸ್ ಮತ್ತು ಶೈನಿಂಗ್ ಕೂಡ ಇರ್ತದೆ. ಬಟ್ ವೆನ್ ಕಮಿಂಗ್ ಟು ಪೊಂಗೇಮಿಯಾ ಕೇಕ್ ನೋಡಿ ಇಲ್ಲಿ ಏನಾಗಿರುತ್ತೆ ಅಂದರೆ ಅಬ್ನಾರ್ಮಲ್ ಏನಾಗಿರುತ್ತೆ ಅಂದರೆ ಶೇಪ್ ಇರ್ತದೆ. ಅಂದರೆ ತಗ್ಗು ಮತ್ತು ಎತ್ತರ, ಯಾವುದೇ ಥರ ಸ್ಮೂತ್ ಸರ್ಫೇಸ್ ಇರಲ್ಲ ಫ್ರೆಂಡ್ಸ್. ಇದ್ರ ಮೇಲೆ ಯಾವುದೇ ಥರ ಸ್ಮೂತ್ ಸರ್ಫೇಸ್ ಇರಲ್ಲ. ಹಾಗೆ ಈ ನೋಡೋದಕ್ಕೂ ಸಹ ನಿಮಗೆ ಈ ಎಕ್ಸ್ಟರ್ನಲ್ಲಿ ಕಲರ್ ಯಾವ ಥರ ಕಾಣುತ್ತೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಲುಕ್ಸ್ ಲೈಕ್ ಅ ಬ್ಲ್ಯಾಕ್ ಕಲರ್, ಡಾರ್ಕ್ ಬ್ರೌನ್ ಅಥವಾ ಬ್ಲ್ಯಾಕ್ ಕಲರ್ ಕಾಣುತ್ತೆ ಫ್ರೆಂಡ್ಸ್. ಕಂಪ್ಲೀಟ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಕೂಡ ಇದು ಸಹ ಕಾಣುತ್ತೆ. ಮೇನ್ ಕ್ಯಾರೆಕ್ಟರ್ ಐಡೆಂಟಿಫಿಕೇಶನ್ ಟ್ರಿಕ್ಸ್ ಏನಂತಂದರೆ ಇದರಲ್ಲಿ ನಿಮಗೆ ಇಲ್ಲಿ ಸೀಡ್ಸ್ದು ಏನಾದರೂ ಮಿಕ್ಸ್ಚರಿಂದ ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಸ್ಮೂತಿ ಸರ್ಫೇಸ್ ಇರಲ್ಲ ಫ್ರೆಂಡ್ಸ್, ಸ್ಮೂತಿ ಸರ್ಫೇಸ್ ಇರಲ್ಲ. ಇದು ಪೊಂಗೇಮಿಯಾ ಕೇಕ್. ಎರಡನೇದಾಗಿ ಇದು ನೀಮ್ ಕೇಕ್ ಹೇಳಿದ್ದೀವಿ ನಾವು ಕ್ಲಿಯರಾಗಿ. ನಿಮಗೆ ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ಇದು ಡಾರ್ಕ್ ಬ್ರೌನ್ ಕಲರ್ ಇರ್ತದೆ, ಮೇಲ್ಗಡೆ ಸ್ಮೂತ್ ಸರ್ಫೇಸ್ ಇರ್ತದೆ ಫ್ರೆಂಡ್ಸ್. ಮೇಲ್ಗಡೆ ಏನಿರ್ತದೆ? ಸ್ಮೂತ್ ಸರ್ಫೇಸ್ ಇರ್ತದೆ. ಇದು ನಿಮಗೆ ಮೇನಾಗಿ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಸ್ಪೆಸಿಮೆನ್ಸ್ಗಳು. ಈ ಎರಡರಲ್ಲಿ ಫಿಕ್ಸ್ ಒಂದು ಈ ಆಲ್ ಓವರ್ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಗಳಿದಾವಲ್ಲ, ಮಿನಿಮಮ್ ಒಂದು 10 ಸೆಂಟ್ರಲ್ಲಾದರೂ ಇದೇನಾಗುತ್ತೆ ಅಂದರೆ ಪೊಂಗೇಮಿಯಾ ಕೇಕ್ ಅಥವಾ ನೀಮ್ ಕೇಕ್ ಇಟ್ಟೇ ಇಡ್ತಾರೆ ಫ್ರೆಂಡ್ಸ್. ಬಿ ಕೇರ್ಫುಲ್, ಓಕೆನಾ? ಈಗ ನೆಕ್ಸ್ಟ್ ಒನ್ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಒನ್ ಇದು ಅಮೃತ್ ಮಹಲ್ ಅಂತಾರೆ. ಎರಡೂ ಕೂಡ ಅಮೃತ್ ಮಹಲೇ, ಎರಡೂ ಕೂಡ ಅಮೃತ್ ಮಹಲ್. ಇದು ಕೂಡ ಅಮೃತ್ ಮಹಲೇ, ಇದು ಕೂಡ ಅಮೃತ್ ಮಹಲೇ. ಇವೆರಡರಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಒಂದು ಸ್ಪೆಸಿಮೆನ್ ಇಡ್ತಾರೆ ಫ್ರೆಂಡ್ಸ್. ಎರಡರಲ್ಲಿ ಒಂದು ಸ್ಪೆಸಿಮೆನ್ ಇಡ್ತಾರೆ, ಎರಡು ಫೋಟೋದಲ್ಲಿ ಒಂದು ಸ್ಪೆಸಿಮೆನ್ ಇಡ್ತಾರೆ. ಆಲ್ಮೋಸ್ಟ್ ಯೂನಿವರ್ಸಲ್ ಒಂದು ಬ್ರೀಡ್ಸ್ಗಳಿರ್ತವೆ ಫ್ರೆಂಡ್ಸ್, ಯೂನಿವರ್ಸಲ್ ಬ್ರೀಡ್ಸ್ಗಳಿರ್ತವೆ. ಆ ಯೂನಿವರ್ಸಲ್ ಬ್ರೀಡ್ಸಲ್ಲಿ ಇದೇ ಇದೇ ಇಮೇಜನ್ನು ನಿಮಗೆ ಒಂದು ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಹೈ ಚಾನ್ಸಸ್ ಇದೆ ಫ್ರೆಂಡ್ಸ್, ಇದೇ ಒಂದು ಇಮೇಜನ್ನು. ಅದಕ್ಕೆ ಇದನ್ನು ನೀವು ನೋಡ್ಕೊಳ್ಳಿ. ಇದನ್ನು ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ಕಂಪ್ಲೀಟ್ಲಿ ನೋಡಿ ಈ ತೈ ರೀಜಿಯನಲ್ಲಿ ಈ ಥರ ಏನಾಗಿರ್ತದೆ ಅಂದರೆ ಸ್ವಲ್ಪ ನಂಬರಿಂದ ಏನಾಗಿರುತ್ತೆ ಅಂದರೆ ಒಂದು ಸಿಕ್ಕನ ಹಾಕಿರ್ತಾರೆ ಫ್ರೆಂಡ್ಸ್, ನಂಬರಿಂದ ಸಿಕ್ಕ ಹಾಕಿರ್ತಾರೆ. 9, 8, 5, 8 ಈ ಥರ ಬರೆದಿರ್ತಾರೆ ನೋಡಿ. ಇದೇ ಇಮೇಜನ್ನು ಇಡ್ತಾರೆ ಫ್ರೆಂಡ್ಸ್. ಇಟ್ಟರೆ ಅವರು ಅಮೃತ್ ಮಹಲು ಇದೇ ಇಮೇಜನ್ನು ಇಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಕ್ಲಿಯರಾಗಿ ನೋಡಿ ಏನಾಗಿರುತ್ತೆ ಅಂದರೆ ಇಲ್ಲಿ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಹಾಗೆ ಈ ಕೋಡ್ಗಳ ಪಾರ್ಟ್ ನೋಡಿ, ಈ ಕೋಡ್ಗಳ ಪಾರ್ಟ್ ಯಾವ ಥರ ಅಂದರೆ ಸಿಕಲ್ ಶೇಪ್ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸಿಕಲ್ ಶೇಪ್ ಇರ್ತದೆ ಫ್ರೆಂಡ್ಸ್. ಸಿಕಲ್ ಶೇಪ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸಿಕಲ್ ಶೇಪ್ ಇರ್ತದೆ. ಇದು ಯಾವುದಾಗಿರ್ತದೆ ಅಂತಂದರೆ ಇದು ಅಮೃತ್ ಮಹಲ್ ಆಗಿರ್ತದೆ. ಈಗ ಎರಡನೇದಾಗಿ ನಿಮಗೆ ಈ ಸ್ಪೆಸಿಮೆನ್ ಐಡೆಂಟಿಫಿಕೇಶನ್ ಮಾಡಬೇಕಂತಂದರೆ ಇಲ್ಲಿ ಕಂಪ್ಲೀಟ್ಲಿ ಯಾವ ಥರ ಇರ್ತದೆ ಅಂದರೆ ಇದು ಇಲ್ಲಿ ಈ ಥರ ಇಲ್ಲಿ ನೋಡಿ, ಇಲ್ಲೂ ಸಹ ಹೆಂಗಿರುತ್ತೆ ಅಂದರೆ ಬ್ಲ್ಯಾಕಿಶ್ ಬ್ರೌನ್ ಕಲರ್ ಇರ್ತದೆ, ಬ್ಲ್ಯಾಕಿಶ್ ಬ್ರೌನ್ ಕಲರ್ ಇರ್ತದೆ. ಈ ಮಧ್ಯದಲ್ಲಿ ಈ ಸ್ಟಮಕ್ ಪಾರ್ಟ್ ಇದೆಯಲ್ಲ, ಈ ಸ್ಟಮಕ್ ಪಾರ್ಟ್ ಹೆಂಗಿರುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ವೈಟ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್, ವೈಟ್ ಕಲರ್ ಮಿಕ್ಸ್ ಇರ್ತದೆ. ಇಲ್ಲಿ ನೋಡಿ ಈ ಪಾರ್ಟ್ ಇದೆಯಲ್ಲ, ಈ ತೈ ರೀಜನ್ ಏನಾಗಿರುತ್ತೆ ಅಂದರೆ ಇದು ಏನಾಗಿರುತ್ತೆ ಅಂದರೆ ಇದು ಡಾರ್ಕ್ ಬ್ರೌನ್ ಕಲರ್ ಇರ್ತದೆ. ಈ ಸ್ಟಮಕ್ ರೀಜನ್ ಇದೆಯಲ್ಲ, ಈ ಸ್ಟಮಕ್ ರೀಜನ್ ವೈಟ್ ಕಲರ್ ಮಿಕ್ಸ್ ಇರ್ತದೆ ಫ್ರೆಂಡ್ಸ್. ಇದಿಷ್ಟು ನೀವು ಐಡೆಂಟಿಫಿಕೇಶನ್ನ ಮಾಡಬೇಕು ಫ್ರೆಂಡ್ಸ್ ವೆನ್ ಕಮಿಂಗ್ ಟು ಅಮೃತ್ ಮಹಲ್. ವೆನ್ ಕಮಿಂಗ್ ಟು
ಅಮೃತ್ ಮಹಲ್. ಇದೇನಾಗಿರುತ್ತೆ ಅಂದರೆ ಅಮೃತ್ ಮಹಲ್ ಒಂದು ಕ್ಯಾಟಲ್ ಬ್ರೀಡ್ ಆಗಿರ್ತದೆ ಫ್ರೆಂಡ್ಸ್. ಅಮೃತ್ ಮಹಲ್ ಕ್ಯಾಟಲ್ ಬ್ರೀಡ್ ಆಗಿರ್ತದೆ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ನೀವು ಕೇಳಿ, ನಾವು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಮತ್ತೆ ರಿಪ್ಲೈ ಮಾಡ್ತೀವಿ. ಏನಾದರೂ ಯಾವುದಾದ್ರೂ ಟಾಪಿಕ್ ಬೇಕಾದರೂ ಸಹ ಕಾಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ, ನಿಮಗೆ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲನೂ ಏನು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಸ್ಪೆಸಿಮೆನ್ಸ್ಗಳನ್ನು ಮತ್ತೆ ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀವಿ ಫ್ರೆಂಡ್ಸ್. ಇದನ್ನು ನಿಮಗೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದ್ವಿ, ನಾವು ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ವಿ ಫ್ರೆಂಡ್ಸ್. ಇದು ಯಾವ್ಯಾವ ಸ್ಪೆಸಿಮೆನ್ಸ್ಗಳನ್ನು ಯಾವ ಥರ ಐಡೆಂಟಿಫೈ ಮಾಡ್ಬೇಕಂತೇಳಿ. ಮೊದಲನೇದಾಗಿ ನಿಮಗೆ ಐಡೆಂಟಿಫಿಕೇಷನ್ನ ಮಾಡಬೇಕಂದ್ರೆ ಇದು ರೋಹು ಫ್ರೆಂಡ್ಸ್. ಇದು ರೋಹು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಿದ್ದೀವಿ ನಿಮಗೆ, ಇದು ರೋಹು, ಇದು ಕಾಟ್ಲಾ, ಇದು ಏನಾಗಿರುತ್ತೆ ಅಂದರೆ ಮೃಗಲ್ ಆಗಿರ್ತದೆ. ಮೊದಲನೇದು ರೋಹು, ಇದೇನಾಗಿರುತ್ತೆ ಅಂದರೆ ಕಾಟ್ಲಾ, ಇದೇನಾಗಿರುತ್ತೆ ಅಂದರೆ ಇದು ಮೃಗಲ್. ಹೇಳಿದ್ದೀವಿ ನಿಮಗೆ ಈ ಥರ ಏನಾಗಿರುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ಹೆಂಗಾಗಿರುತ್ತೆ ಅಂದರೆ ಇದು ರೆಡ್ ಕಲರ್ ಸೈನಿಂಗ್ ಇರ್ತದೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದರೆ ರೆಡ್ ಕಲರ್ ಸೈನಿಂಗ್ ಇರ್ತದೆ. ಹಾಗೆ ಇದು ಏನಾಗಿರುತ್ತೆ, ಇದು ಕಂಪ್ಲೀಟ್ಲಿ ಈ ಥರ ಡೋಮ್ ಶೇಪ್ ಇರುತ್ತೆ, ಡಾರ್ಕ್ ಕಲರ್ ಸೈನಿಂಗ್ ಇರ್ತದೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ಡಾರ್ಕ್ ಕಲರ್ ಸೈನಿಂಗ್ ಇರ್ತದೆ. ಈ ಫೇಸ್ ರೀಜನ್ ಇದೆಯಲ್ಲ ವೈಡ್ ಆಗಿರ್ತದೆ. ಇದು ಫೇಸ್ ನೋಡಿ, ಇದು ಫೇಸ್ ಹಂಗಿರುತ್ತೆ, ನ್ಯಾರೋ ಒಂದು ರೀಜನ್ ಇರ್ತದೆ. ಇದು ಕಂಪ್ಲೀಟ್ಲಿ ವೈಡ್ ರೀಜನ್ ಇರ್ತದೆ ಈ ಫೇಸ್ ರೀಜನ್. ಕಮಿಂಗ್ ಟು ನಿಮಗೆ ಮೃಗಲ್. ಈ ಮೃಗಲ್ ನೋಡಿ ಯಾವ ಥರ ಕಾಣುತ್ತೆ. ಮೃಗಲ್ ನೋಡಿ ಇಲ್ಲಿ ಕ್ಲಿಯರಾಗಿ ನಿಮಗೆ ಜೂಮ್ ಹಾಕಿ ಮೃಗಲ್ದು ನಿಮಗೆ ನಾವು ಇನ್ನೊಂದು ಸರಿ ಡೌಟ್ ಕ್ಲಿಯರ್ ಮಾಡ್ತೀವಿ, ಯಾಕಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಮೃಗಲ್ ನೋಡಿ ಯಾವ ಥರ ಕಾಣ್ತಿದೆ. ಮೃಗಲ್ ನೋಡಿ ಇದು ಕಂಪ್ಲೀಟ್ಲಿ ಹೇಗಿರುತ್ತೆ ಅಂದರೆ ಸಿಲ್ವರ್ ಕಲರ್ ಸೈನಿಂಗ್ ಇರುತ್ತೆ ಫ್ರೆಂಡ್ಸ್. ಏನಾಗಿರ್ತದೆ, ಇದು ಸಿಲ್ವರ್ ಕಲರ್ ಸೈನಿಂಗ್ ಇರ್ತದೆ. ಬಾಡಿ ಯಾವ ಥರ ಕಾಣುತ್ತೆ ಅಂದರೆ ಸಿಲ್ವರ್ ಕಲರ್ ಸೈನಿಂಗ್ ಇರ್ತದೆ. ಐ ಪಾರ್ಟ್ ನೋಡಿ ಕಂಪ್ಲೀಟ್ಲಿ ರೆಡ್ ಆಗಿರುತ್ತೆ ನೋಡಿ. ಈ ಐ ಪಾರ್ಟ್ ಏನಾಗಿರ್ತದೆ ಅಂದರೆ ಕಂಪ್ಲೀಟ್ಲಿ ರೆಡ್ ಇರ್ತದೆ. ಮೇಲ್ಗಡೆ ಏನಾಗಿರುತ್ತೆ ಅಂದರೆ ಸ್ವಲ್ಪ ಡಾರ್ಕ್ ಸಿಲ್ವರ್ ಕಲರ್ ಇರ್ತದೆ. ಕೆಳಗಡೆ ಏನಾಗಿರುತ್ತೆ ಅಂದರೆ ಲೈಟ್ ಸಿಲ್ವರ್ ಕಲರ್ ಏನಾಗಿರುತ್ತೆ ಅಂದರೆ ಬಾಡಿ ಸೈನಿಂಗ್ ಇರ್ತದೆ ಫ್ರೆಂಡ್ಸ್. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟು ಈ ಬ್ರೀಡ್ಸ್, ತ್ರೀ ಬ್ರೀಡ್ಸಲ್ಲಿ ಅಮೃತ್ ಮಹಲ್ ಹೇಳಿದ್ದೀವಿ ನಿಮಗೆ, ಇಲ್ಲಿ ರೋಹು, ಕಾಟ್ಲಾ ಮತ್ತು ಏನಾಗಿರುತ್ತೆ ಅಂದರೆ ಮೃಗಲು ಹೇಳಿದ್ದೀವಿ. ಇದನ್ನು ಸಹ ನಿಮಗೆ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಹೇಳಿದ್ವಿ. ಇನ್ನೊಂದು ಸರಿ ರಿವಿಷನ್ನ ಮಾಡ್ತೀವಿ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದರೆ ಫಸ್ಟ್ನೇದು ಇದು ಮುರ್ರಾ ಬ್ರೀಡ್ ಆಗಿರ್ತದೆ. ಮುರ್ರಾ ಬಫೆಲೋ ಬ್ರೀಡ್ ಆಗಿರ್ತದೆ. ಇದು ಮುರ್ರಾ ಬಫೆಲೋ ಬ್ರೀಡು, ಇದು ಮೆಹಸನ್ ಬಫೆಲೋ ಬ್ರೀಡು, ಇದು ನೀಲಿ ರಾವಿ ಬಫೆಲೋ ಬ್ರೀಡ್ ಆಗಿರ್ತದೆ ಫ್ರೆಂಡ್ಸ್. ಮುರ್ರಾ ಬಫೆಲೋ ಬ್ರೀಡ್ನ ಯಾವ ಥರ ಐಡೆಂಟಿಫಿಕೇಶನ್ ಮಾಡ್ಬೇಕು ಹೇಳಿ. ಕಂಪ್ಲೀಟ್ಲಿ ಹೆಂಗಾಗಿರ್ತದೆ, ಬಾಡಿ ಬ್ಲ್ಯಾಕ್ ಸೈನಿಂಗ್ ಇರ್ತದೆ ನೋಡಿ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ಬ್ಲ್ಯಾಕ್ ಸೈನಿಂಗ್ ಇರ್ತದೆ. ಮುರ್ರಾ ಯಾವ ಥರ ಇರ್ತದೆ ಅಂದರೆ ಬ್ಲ್ಯಾಕ್ ಕಂಪ್ಲೀಟ್ಲಿ ಬಾಡಿ ಯಾವ ಥರ ಇರುತ್ತೆ ಅಂದರೆ ಸೈನಿಂಗ್ ಇರ್ತದೆ ಫ್ರೆಂಡ್ಸ್. ಬ್ಲ್ಯಾಕ್ ಸೈನಿಂಗ್ ಇರ್ತದೆ. ಹಾಗೆ ಮಜಲ್ಸ್ ನೋಡಿ ವೆಲ್ ಡೆವಲಪ್ಡ್ ಮಜಲ್ಸ್ ಇರ್ತವೆ ಫ್ರೆಂಡ್ಸ್. ಏನಾಗಿರುತ್ತೆ ಅಂದರೆ ವೆಲ್ ಡೆವಲಪ್ಡ್ ಮಜಲ್ಸು ಏನು ಈ ಬಾಡಿಯಲ್ಲಿ ಗ್ರೋತ್ ಆಗಿರ್ತವೆ ಫ್ರೆಂಡ್ಸ್. ವೆಲ್ ಡೆವಲಪ್ಡ್ ಮಜಲ್ಸು ಬಾಡಿಯಲ್ಲಿ ಗ್ರೋತ್ ಆಗಿರ್ತವೆ, ಕಂಪ್ಲೀಟ್ಲಿ ಸೈನಿಂಗ್ ಇರ್ತದೆ. ಈಗ ಎರಡನೇದಾಗಿ ಇಲ್ಲಿ ಏನಾಗಿರುತ್ತೆ ಅಂದರೆ ಮೆಹಸನ್ ನೋಡಿ ನಾರ್ಮಲ್ ಬ್ಲ್ಯಾಕ್ ಕಲರ್ ಇರ್ತದೆ ಫ್ರೆಂಡ್ಸ್. ಯಾವುದೇ ಥರ ಸೈನಿಂಗ್ ಇರಲ್ಲ, ನಾರ್ಮಲ್ ಬ್ಲ್ಯಾಕ್ ಕಲರ್ ಇರ್ತದೆ. ಇನ್ನೊಂದು ಐಡೆಂಟಿಫಿಕೇಶನ್ ಟ್ರಿಕ್ಸ್ ಏನಂತಂದರೆ ಇಲ್ಲಿ ಹೇರಿ ಗ್ರೋತ್ ಇರ್ತದೆ, ಬಾಡಿ ಮೇಲೆ ಹೇರಿ ಗ್ರೋತ್ ಇರ್ತದೆ. ಇಲ್ಲಿ ಮುರ್ರಾದಲ್ಲಿ ಬಾಡಿ ಮೇಲೆ ಯಾವುದೇ ಥರ ಹೇರಿ ಗ್ರೋತ್ ಇರಲ್ಲ ಫ್ರೆಂಡ್ಸ್. ಹೇರಿ ಗ್ರೋತ್ ಅಂದರೆ ಕಂಪ್ಲೀಟ್ಲಿ ಸೈನಿಂಗ್ ಇರೋದ್ರಿಂದ ಇಲ್ಲಿ ಹೇರಿ ಗ್ರೋತ್ ಇರಲ್ಲ. ಇದ್ರ ಮೇಲೆ ಹೇರಿ ಗ್ರೋತ್ ಇರುತ್ತೆ. ಅದಕ್ಕೋಸ್ಕರ ಏನಾಗಿರುತ್ತೆ ಅಂದರೆ ಸೈನಿಂಗು ಸ್ವಲ್ಪ ಕಡಿಮೆ ಇರ್ತದೆ ಫ್ರೆಂಡ್ಸ್. ಇನ್ನೊಂದು ನೀವು ಐಡೆಂಟಿಫಿಕೇಶನ್ ಟ್ರಿಕ್ಸ್ ಏನಂದರೆ ಇದಿದೆ ನೋಡಿ ಹಾರ್ನ್ ಶೇಪಲ್ಲಿ ಏನಾಗಿದೆ, ಸ್ವಲ್ಪ ಗ್ಯಾಪಿಂದ ಈ ಥರ ರೌಂಡ್ ಆಗಿರ್ತದೆ. ಬಟ್ ಇದೇನಾಗಿರುತ್ತೆ ಮುರ್ರಾದು ಕಂಪ್ಲೀಟ್ ಇಲ್ಲೇ ರೌಂಡ್ ಆಗಿಬಿಟ್ಟಿರ್ತದೆ. ಈ ಥರ ಇಲ್ಲೇ ರೌಂಡ್ ಆಗಿರ್ತದೆ. ಬಟ್ ಮೆಹಸನ್ದು ಸ್ವಲ್ಪ ಕೋಡ್ ಏನಾಗಿರುತ್ತೆ ಅಂದರೆ ಡಾರ್ಕ್ ಕಲರ್ ಏನಾಗಿದೆ, ಸ್ವಲ್ಪ ಗ್ಯಾಪು ಇರ್ತದೆ ಫ್ರೆಂಡ್ಸ್. ಈ ಥರ ಗ್ಯಾಪ್ ಇರ್ತದೆ ಇನ್ ಬಿಟ್ವೀನ್. ಈಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಯಾವುದು ಅಂತಂದರೆ ನೀಲಿ ರಾವಿ. ಈ ಮೂರರಲ್ಲಿ ಒಂದು ಇಡ್ತಾರೆ ಫ್ರೆಂಡ್ಸ್. ಕಂಪಲ್ಸರಿ ಆಲ್ ಓವರ್ ಕರ್ನಾಟಕದಲ್ಲಿ ಈ ಮೂರರಲ್ಲಿ ಒಂದು ಇಡ್ತಾರೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟು, ಇದನ್ನು ಸಹ ನೀವು ನೋಡ್ಕೊಳ್ಳಿ. ಈ ಮೂರಲ್ಲಿ ಒಂದು ಯಾವ ಥರ ಅಂತಂದರೆ ಇದನ್ನು ಯಾವ ಥರ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ಪೇಸ್ ಸ್ಟ್ರಕ್ಚರ್ ಇದೆ ನೋಡಿ. ಆ ಪೇಸ್ ಸ್ಟ್ರಕ್ಚರು ವೈಟ್ ಕಲರ್ ಇದೆ ಫ್ರೆಂಡ್ಸ್. ಇಲ್ಲಿ 4 ಲೆಗ್ ಪಾರ್ಟ್ ಏನಿದ್ದಾವೆ ಅಲ್ಲೂ ಕೂಡ ವೈಟ್ ಪ್ಯಾಚಸ್ಗಳು ಬಂದಿರುತ್ತೆ ಫ್ರೆಂಡ್ಸ್. ಅಲ್ಲೂ ಕೂಡ ಏನಾಗಿರುತ್ತೆ ಅಂದರೆ ವೈಟ್ ಪ್ಯಾಚಸ್ಗಳು ಬಂದಿರ್ತವೆ. ಇಲ್ಲಿ ನೀವು ಈ ಟ್ರಿಕ್ಸ್ ಮುಖಾಂತರನೂ ಸಹ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ಇದು ಬಫೆಲೋ ಬ್ರೀಡ್ಸ್. ಈ ಮೂರರಲ್ಲಿ ಒಂದು ನಿಮ್ಮೊಂದು ಎಕ್ಸಾಮಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ್. ಇದನ್ನು ನೀವು ನೋಡಿದರೆ ಇದು ಒಂದನೇದು ಇದೇನೇನು, ಇದು ಜರ್ಸಿ ಆಗಿರ್ತದೆ. ಇದು ಏನಾಗಿರ್ತದೆ ಅಂದರೆ ಇದು ಐರ್ಸೇರ್ ಆಗಿರ್ತದೆ. ಸಾರಿ ಇದು ಎಚ್ ಎಫ್ ಆಗಿರ್ತದೆ. ಕನ್ಫ್ಯೂಸ್ ಮಾಡೋದು ಬೇಡ. ಇದು ಎಚ್ ಎಫ್ ಆಗಿರ್ತದೆ. ಇದೇನಾಗಿರ್ತದೆ ಅಂದರೆ ಐರ್ಸೇರ್ ಆಗಿರ್ತದೆ. ಇದು ಜರ್ಸಿ ಆಗಿರ್ತದೆ. ಇದನ್ನು ನಿಮಗೆ ನಾವು ವೀಡಿಯೋ ಮಾಡಿ ಹಾಕಿದ್ದೀವಿ. ನೀವು ಪ್ರೀವಿಯಸ್ ಇಯರ್ ವೀಡಿಯೋಸ್ಗಳನ್ನು ಎಲ್ಲನೂ ನೋಡಿ ಅಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ ಫ್ರೆಂಡ್ಸ್. ಇದು ಸಹ ಹೇಳಿದ್ದೀವಿ ನಾವು. ಇದು ಎಮ್ ಬಿ ಫ್ಲೋ, ಇದು ಡಿಸ್ಕ್ ಫ್ಲೋ, ಇದು ಡಿಸ್ಕ್ ಹ್ಯಾರೋವರ್.
ಡಿಸ್ಕ್ ಫ್ಲೋಗೂ ಮತ್ತು ಡಿಸ್ಕ್ ಹ್ಯಾರೋವರೆಗೂ ಈಸಿಯಾಗಿ ನಿಮಗೆ ಐಡೆಂಟಿಫಿಕೇಶನ್ ಹೇಳಿದ್ದೀವಿ ಫ್ರೆಂಡ್ಸ್. ಒಂದೇ ಲೈನ್ದು ಏನಾಗಿರುತ್ತೆ ಅಂದರೆ ಒಂದೇ ಸೆಟ್ಟು ಡಿಸ್ಕ್ ಇರ್ತದೆ. ಇಲ್ಲಿ ಡಿಸ್ಕ್ ಹ್ಯಾರೋವರಲ್ಲಿ 2 ಲೈನ್ಸು 2 ಸೆಟ್ಸ್ ಆಫ್ ಡಿಸ್ಕ್ ಇರ್ತವೆ ಫ್ರೆಂಡ್ಸ್. ಇಲ್ಲಿ 2 ಸೆಟ್ಸ್ ಆಫ್ ಡಿಸ್ಕ್ ಇರ್ತವೆ. ಇಲ್ಲಿ 1 ಸೆಟ್ಸ್ ಆಫ್ ಡಿಸ್ಕ್ ಯಾವ ಥರ ಇರುತ್ತೆ ಅಂದರೆ ಡಿಸ್ಕ್ ಫ್ಲೋದಲ್ಲಿ ಇರ್ತದೆ ಫ್ರೆಂಡ್ಸ್. ಡಿಸ್ಕ್ ಹ್ಯಾರೋವರಲ್ಲಿ 2 ಸೆಟ್ಸ್ ಆಫ್ ಡಿಸ್ಕ್ ಇರ್ತದೆ. ಇಲ್ಲಿ ಒಂದೇ ಡಿಸ್ಕ್ ಇರ್ತದೆ ಫ್ರೆಂಡ್ಸ್. ಎಮ್ ಬಿ ಫ್ಲೋನಲ್ಲಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಪಿಗ್ ಬ್ರೀಡ್ನು ಸಹ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಯಾವ್ದಂತಂದರೆ ಇದು ಬರ್ಕ್ಸೈರು ಅಥವಾ ಇದು ಸೆಕೆಂಡ್ ಒನ್ ಏನಾಗಿರ್ತದೆ ಇದು ಡುರ್ಯಾಕು. ಇದೇನಾಗಿರುತ್ತೆ ಅಂದರೆ ಯಾರ್ಕ್ ಸೈರ್ ಆಗಿರ್ತದೆ ಫ್ರೆಂಡ್ಸ್. ಇದೇನಾಗಿರುತ್ತೆ ಅಂದರೆ ಯಾರ್ಕ್ ಸೈರ್. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಯಾರ್ಕ್ ಸೈರು ಡುರ್ಯಾಕು. ಇದು ಡುರ್ಯಾಕು, ಇದು ಏನಾಗಿರುತ್ತೆ ಅಂದರೆ ಯಾರ್ಕ್ ಸೈರು. ಇವೆರಡರಲ್ಲಿ ಒಂದು ಆಲ್ಮೋಸ್ಟ್ ಕೇಳಿರ್ತಾರೆ ಫ್ರೆಂಡ್ಸ್. ಇವೆರಡರಲ್ಲಿ ನಿಮಗೆ ಆಲ್ಮೋಸ್ಟ್ ಕೇಳಿರ್ತಾರೆ. ಇದನ್ನು ನೀವು ಪರ್ಫೆಕ್ಟಾಗಿ ಇವೆರಡನ್ನು ನೋಡಿ. ಯಾರ್ಕ್ ಸೈರ್ ಹೆಂಗಂದರೆ ಕಂಪ್ಲೀಟ್ ಬಾಡಿ ಯಾವ ಥರ ಇರುತ್ತೆ ಅಂದರೆ ವೈಟ್ ಕಲರ್ ಇರ್ತದೆ ಫ್ರೆಂಡ್ಸ್. ಕಂಪ್ಲೀಟ್ ಯಾವ ಥರ ಇರುತ್ತೆ ಅಂದರೆ ನೋಡಿ ಬಾಡಿ ಯಾವ ಥರ ಸ್ಟ್ರಕ್ಚರ್ ಕಾಣುತ್ತೆ. ಕಂಪ್ಲೀಟ್ ಇದೇನಾಗಿರುತ್ತೆ ಅಂದರೆ ವೈಟ್ ಕಲರಿಂದ ಕೂಡಿರ್ತದೆ. ಬಾಡಿ ಕಲರ್ ಯಾವ ಥರ ನೋಡಿ, ಬಾಡಿ ಕಲರ್ ಏನಾಗಿರುತ್ತೆ ಅಂದರೆ ವೈಟ್ ಕಲರಿಂದ ಏನಾಗಿರುತ್ತೆ ಅಂದರೆ ಕೂಡಿರ್ತದೆ. ಅದೇ ಡುರ್ಯಾಕ್ ನೋಡಿ, ಡುರ್ಯಾಕ್ ಯಾವ ಥರ ಕೂಡಿದೆ ನೋಡಿ. ಕಂಪ್ಲೀಟ್ ಡುರ್ಯಾಕ್ ಏನಂದರೆ ಬ್ರೌನ್ ಕಲರ್ ಕೂಡಿದೆ ಫ್ರೆಂಡ್ಸ್. ಬ್ರೌನ್ ಕಲರಿಂದ ಡುರ್ಯಾಕು ಕೂಡಿದೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಇದನ್ನು ಸಹ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಪ್ರೀವಿಯಸ್ ಸ್ಲೈಡಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಿಮಗೆ ನಾವು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಸ್ಪೆಸಿಮೆನ್ಸ್ಗಳನ್ನು ಹಾಗೆ ಕನ್ಫ್ಯೂಸ್ಡ್ ಕ್ವಶನ್ಸ್ಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ. ಇದೇ ಥರ ಪ್ರತಿಯೊಂದು ವಿಡಿಯೋನು ಸಹ, ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನು ಸಹ, ಪ್ರತಿಯೊಂದು ಇಂಪಾರ್ಟೆಂಟ್ ಸ್ಪೆಸಿಮೆನ್ಸ್ನು ಕೂಡ ವಿತ್ ಇಂಪಾರ್ಟೆಂಟ್ ಟ್ರಿಕ್ಸ್ ಜೊತೆಗೆ ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕು ಅಂತ ನಮ್ಮ ಒಂದು ಈ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ನಾವು ಈಗ ಅಪ್ಕಮಿಂಗ್ ಡೇಸಲ್ಲಿ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ನು ಸಹ ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಸೊ ಇದೇ ಥರ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋನ ನಾವು ಎಂಡ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.